ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ಖಿನ್ನತೆ ಅಂದ್ರೆ ಏನು, ಇದರ ಲಕ್ಷಣಗಳು ಹೇಗಿರ್ತವೆ, ಏನ್ ಕಾರಣ ಈ ಖಿನ್ನತೆ ಅಥವಾ ಡಿಪ್ರೆಷನ್ ಬರೋದಕ್ಕಾಗಿ, ಆಧ್ಯಾತ್ಮಿಕ ಜ್ಞಾನ ಮತ್ತು ಮೆಡಿಟೇಷನ್ ಅಂತ ಅಭ್ಯಾಸಗಳು ಈ ಖಿನ್ನತೆಯಿಂದ ಹೊರಗಡೆ ಬರಬೇಕು ಅಂತಂದ್ರೆ ಯಾವ ರೀತಿ ಸಹಾಯ ಮಾಡ್ತವೆ. ಸೊ ಇದೆಲ್ಲದರ ವಿವರನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಖಿನ್ನತೆ ಅಂತಂದ್ರೆ ಏನು, ಇದಕ್ಕೆ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಜೀವನದಲ್ಲಿ ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಪ್ರಶಂಸೆ ನಿಂದನೆ ಇದೆಲ್ಲ ಆಗ್ತಾನೆ ಇರುತ್ತೆ. ಏರು ಇಳುವು ಅನ್ನೋದು ನಡೀತಾನೆ ಇರುತ್ತೆ. ಕೆಲವೊಂದ್ಸಲ ನಾವು ಬೇಜಾರಲ್ಲಿ ಇರ್ತೇವೆ, ದುಃಖಿಗಳಾಗಿರ್ತೇವೆ. ಇನ್ ಕೆಲವೊಂದ್ಸಲ ಖುಷಿಯಾಗಿರ್ತೇವೆ, ಸಂತೋಷವಾಗಿರ್ತೇವೆ. ಸೊ ಆದ್ರೆ ಯಾವಾಗ ಈ ದುಃಖ, ಅಸಮಾಧಾನ, ಅಸಂತುಷ್ಟತೆ ಅನ್ನೋದು ಸ್ವಲ್ಪ ಜಾಸ್ತಿ ಸಮಯದವರೆಗೂ ಮುಂದುವರಿಯುತ್ತೆ, ಸೊ ಇದ್ರ ವರಿತಾ ಒಂದು ಖಾಲಿತನದ ಅನುಭವ ಆಗುತ್ತೆ, ಒಂದು ನಿರಾಶೆಯ ಅನುಭವ ಆಗುತ್ತೆ ಜೀವನದಲ್ಲಿ. ಯಾಕೆ ಈ ಜೀವನ ಬರೀ ಕಷ್ಟಗಳೇನ ಈ ಜೀವನದ ಅರ್ಥ ಅಂತ ಹೇಳ್ಬಿಟ್ಟು ಯಾವಾಗ ಈ ರೀತಿ ನಿರಾಶೆಯ ಭಾವನೆಗಳು ನಮ್ಮಲ್ಲಿ ಮೂಡ್ಲಿಕ್ಕೆ ಶುರು ಆಗ್ತವೆ, ಆ ಸ್ಥಿತಿಗೆ ಖಿನ್ನತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಡಿಪ್ರೆಷನ್ ಏನಕ್ಕೋಸ್ಕರ ಬರುತ್ತೆ? ಹಲವಾರು ಕಾರಣಗಳಿದಾವೆ. ಕೆಲವೊಂದು ಕಾರಣಗಳನ್ನ ನಾವು ನೋಡೋದಾದ್ರೆ, ನಾವು ಇಷ್ಟಪಟ್ಟಿದ್ದನ್ನ ಜೀವನದಲ್ಲಿ ನಾವು ಪಡಿಲಿಲ್ಲ ಅಂತಂದ್ರೆ ಅವಾಗ ಈ ಡಿಪ್ರೆಷನ್ ಅನ್ನೋದು ಪ್ರಾರಂಭ ಆಗುತ್ತೆ. ಅಥವಾ ಓವರ್ ಥಿಂಕಿಂಗ್, ಚಿಕ್ಕ ಪುಟ್ಟ ವಿಷಯಗಳಿಗೂ ನಾವು ಬಹಳ ಯೋಚನೆ ಮಾಡ್ತೇವೆ. ನಾವು ನಡೆದುಕೊಂಡು ಹೋಗ್ತಾ ಇರ್ತೇವೆ, ಇಬ್ರು ವ್ಯಕ್ತಿಗಳು ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ, ನಾವು ಆ ಸಮಯಕ್ಕೆ ಹೋದಾಗ ಅವ್ರ ಮಾತುಗಳು ಮುಗ್ದಿರ್ಬೋದು, ಅವ್ರ ಮಾತನ್ನ ನಿಲ್ಸಿರ್ಬೋದು. ಅವಾಗ ನಮ್ಗೆ ಯೋಚನೆ, ನಾನ್ ಬಂದಾಗ್ಲೇ ಯಾಕೆ ಅವ್ರು ಮಾತನಾಡೋದನ್ನ ನಿಲ್ಸಿದ್ರು, ನನ್ ಬಗ್ಗೆನೇ ಮಾತಾಡ್ತಾ ಇದ್ರು ಅನ್ಸುತ್ತೆ, ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಅನ್ಸುತ್ತೆ, ಈ ರೀತಿ ಅವ್ರು ಮಾತಾಡಬಾರ್ದಲ್ವಾ, ಈ ರೀತಿ ಸಣ್ಣ ಸನ್ನಿವೇಶ ಅದು, ಆದ್ರೂ ತುಂಬಾ ಯೋಚನೆ ಮಾಡೋದು, ಚಿಕ್ಕ ಪುಟ್ಟ ವಿಷಯಗಳಿಗೆ ಓವರ್ ಥಿಂಕ್ ಮಾಡ್ತಾ ಇದ್ವಿ ಅಂತಂದ್ರೆ ಇದು ಕೂಡ ಡಿಪ್ರೆಷನ್ಗೆ ಏನ್ ಮಾಡುತ್ತೆ, ಲೀಡ್ ಮಾಡುತ್ತೆ. ಮತ್ತೆ ಕೆಲವೊಂದು ಕಾರಣಗಳೇನು ಅಂತಂದ್ರೆ, ನಾವ್ ಇಷ್ಟಪಟ್ಟಂತೆ ಜನರು ಅಥವಾ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ಅನ್ನೋ ಬೇಸರ ಜಾಸ್ತಿ ಸಮಯದವರೆಗೂ ಮುಂದುವರಿತಾ ಇದೆ ಅಂತಂದ್ರೆ ಇದು ಕೂಡ ಖಿನ್ನತೆಗೆ ಕಾರಣ ಆಗುತ್ತೆ. ಮತ್ತು ಕೆಲವೊಂದ್ಸಲ ನಮ್ಮ ಪ್ರಿಯವಾದ ವ್ಯಕ್ತಿಗಳು ನಮ್ಮಿಂದ ದೂರ ಆದ್ರು, ಮೃತ್ಯುವಿನ ಮೂಲಕನೋ ಅಥವಾ ಇನ್ಯಾವುದೋ ಮನಸ್ತಾಪದಿಂದನೂ ನಮ್ಮಿಂದ ದೂರ ಆದ್ರು ಅಂತಂದ್ರೆ ಈ ನೋವಿನಿಂದನೂ ಕೂಡ ಕೆಲವೊಬ್ರು ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಮತ್ತು ಇನ್ನು ಕೆಲವೊಂದು ಸಿಚುವೇಶನ್ಗಳಲ್ಲಿ ಅವರು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಕಿರುಕುಳ ಇರ್ಬೋದು, ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ಇರ್ಬೋದು. ಸೊ ಇದರಿಂದಾಗಿನೂ ಕೂಡ ಅಥವಾ ಅಸುರಕ್ಷತೆ ಅನ್ನೋದು ಅವ್ರಿಗೆ ಕಾಡ್ತಾ ಇರ್ಬೋದು. ಇಂತಹ ಕೆಲವೊಂದು ಸನ್ನಿವೇಶಗಳಿಂದನೂ ಕೂಡ ಖಿನ್ನತೆ ಬರುವಂತಹ ಸಾಧ್ಯತೆ ಇದೆ. ಸೊ ಇನ್ನು ಹಲವಾರು ಕಾರಣಗಳು ಅಂತಂದ್ರೆ, ಸಂಬಂಧದಲ್ಲಿ ವೈಫಲ್ಯತೆ ಇರ್ಬೋದು, ತುಂಬಾ ಇಷ್ಟಪಟ್ಟು ಸೊ ಸಂಬಂಧವನ್ನ ಬೆಳೆಸಿದ್ರು ಅಥವಾ ಮಧ್ಯದಲ್ಲಿ ಅದು ಏನೋ ಮನಸ್ತಾಪ ಬಂದು ದೂರ ಆದ್ರು, ಸಂಬಂಧಗಳ ವೈಫಲ್ಯ ಆಯ್ತು ಅಂತಂದ್ರೆ ಅವಾಗ್ಲೂ ಕೂಡ ಈ ಡಿಪ್ರೆಷನ್ ಅನ್ನೋದು ಕಾಡ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ಎಕ್ಸಾಮ್ಗೆ ಅವ್ರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ರು, ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೂ ಅವ್ರ ಸಫಲತೆಯನ್ನ ಪಡಿಲಿಕ್ಕಾಗ್ಲಿಲ್ಲ. ಆ ಎಕ್ಸಾಮ್ ಅನ್ನ ತಗೋಬೇಕಂದ್ರೆ ಇಷ್ಟು ಏಜ್ ಅಂತ ಇರುತ್ತೆ, ಆ ಏಜ್ ಮುಗಿದೋಯ್ತು, ಆದ್ರೂ ಕೂಡ ಅವರು ಅದರಲ್ಲಿ ಪಾಸ್ ಆಗ್ಲಿಲ್ಲ, ಅವ್ರು ಅನ್ಕೊಂಡಿದ್ದ ಗುರಿಯನ್ನ ಜೀವನದಲ್ಲಿ ಸಾಧಿಸ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಾಗ್ಲೂ ಕೂಡ ಏನಾಗುತ್ತೆ, ಈ ಖಿನ್ನತೆ ಡಿಪ್ರೆಷನ್ ಅನ್ನೋದು ಕೆಲವರಿಗೆ ಕಾಡುವಂತ ಸಾಧ್ಯತೆ ಇದೆ. ಈ ರೀತಿ ಹಲವಾರು ಕಾರಣಗಳು ಇದಾವೆ ಈ ಖಿನ್ನತೆ ಬರೋದಕ್ಕಾಗಿ. ಹಾಗಿದ್ರೆ ಇದ್ರ ಲಕ್ಷಣಗಳೇನು, ಖಿನ್ನತೆ ನಮ್ಗೆ ಡಿಪ್ರೆಷನ್ ನಮ್ಗೆ ಕಾಡ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಗೆ ಗುರುತಿಸೋದು ನಾವು, ಅಥವಾ ನಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಲ್ಲಿ ಕೂಡ ಡಿಪ್ರೆಷನ್ ಇದೆಯಾ ಇಲ್ವಾ ಅಂತ ಹೇಗೆ ಗುರುತಿಸೋದು ನಾವು? ಇದಕ್ಕೆ ಹಲವಾರು ಲಕ್ಷಣಗಳಿದ್ದಾವೆ. ಸೊ ಮೊದಲನೇದಾಗಿ ಅವ್ರ ಮುಖ ನೋಡಿದ್ರೇನೆ ಅವ್ರು ಸಪ್ಪೆ ಆಗಿರ್ತಾರೆ, ಯಾವಾಗ್ಲೂ ಬೇಸರದಲ್ಲಿರ್ತಾರೆ, ನಿರಾಶೆಯಿಂದ ಕೂಡಿರ್ತಾರೆ, ಇಡೀ ಜಗತ್ತಿನ ಸಮಸ್ಯೆಗಳೆಲ್ಲ ಅವ್ರ ತಲೆ ಮೇಲೆ ಇದಾವೇನೋ ಅನ್ನೋ ರೀತಿಯಲ್ಲಿ ಏನಿರ್ತಾರೆ, ನಗು ಮುಖನೇ ಇರೋದಿಲ್ಲ, ಖುಷಿನೇ ಇರೋದಿಲ್ಲ ಅವರು. ಸೊ ಈ ರೀತಿ ಮೊದಲನೇದಾಗಿ ಸಪ್ಪೆ ಮುಖವನ್ನ ಹೊಂದಿರ್ತಾರೆ, ಅಂದ್ರೆ ಸೊ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದ್ರಲ್ಲಿ. ಎರಡನೇದಾಗಿ ಅವರ ತೂಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಡಿಪ್ರೆಷನ್ ಇಂದ ಏನಾಗುತ್ತೆ, ಮನಸ್ಸು ಖಾಲಿತನದ ಅನುಭವ ಮಾಡ್ತಾ ಇರುತ್ತೆ, ನಿರಾಶೆ ಹತಾಶೆ ಅನುಭವ ಮಾಡ್ತಾ ಇರುತ್ತೆ. ಸೊ ಇದರಿಂದ ಕೆಲವೊಬ್ರು ಏನ್ ಮಾಡ್ತಾರೆ, ಜಾಸ್ತಿ ತಿನ್ನುವಂತಹ ಅಭ್ಯಾಸ ರೂಢಿಸ್ಕೊಂಡ್ಬಿಡ್ತಾರೆ. ಅಂದ್ರೆ ಊಟದಿಂದ ಆದ್ರೂ ಅವರಿಗೆ ಮನಸ್ಸಿಗೆ ಖುಷಿ ತೃಪ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋದು ಕೆಲವೊಬ್ಬರ ಲಕ್ಷಣಗಳಿರ್ತವೆ. ಇನ್ನು ಕೆಲವರು ಊಟದ ಕಡೆ ಅವರಿಗೆ ಗಮನನೇ ಇರೋದಿಲ್ಲ. ಇದರಿಂದ ಅವರ ತೂಕದಲ್ಲಿ ಕೆಲವರಲ್ಲಿ ತೂಕ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಇನ್ನು ಕೆಲವರಲ್ಲಿ ತೂಕ ಇಳಿಕೆ ಆಗುತ್ತೆ. ಈ ರೀತಿ ತೂಕದಲ್ಲಿ ಬದಲಾವಣೆ ಆಗುತ್ತೆ. ಸೊ ಇನ್ನು ಕೆಲವೊಂದು ಲಕ್ಷಣಗಳೇನು ಅಂತಂದ್ರೆ, ನಿದ್ರೆಯಲ್ಲಿ ವ್ಯತ್ಯಾಸ. ರಾತ್ರಿ ಎಲ್ಲ ಇಡೀ ಯೋಚನೆ ನಿದ್ರೆನೇ ಮಾಡೋದಿಲ್ಲ, ಅಥವಾ ಯಾವಾಗ್ಲೂ ಮಲಗೆ ಇರೋದು, ಈ ರೀತಿ ನಿದ್ರೆಯಲ್ಲಿ ಬದಲಾವಣೆ. ಮತ್ತು ಶಾರೀರಿಕ ರೀತಿಯಲ್ಲಿ ಕೂಡ ಯಾವಾಗ್ಲೂ ಸುಸ್ತಾಗಿರ್ತಾರೆ, ಆಯಾಸದಿಂದ ಇರ್ತಾರೆ, ಯಾವುದೇ ಲವಲವಿಕೆ, ಉಮಂಗ, ಉತ್ಸಾಹ ಅನ್ನೋದು ಇರೋದಿಲ್ಲ. ಸೊ ಎಲ್ಲರಿಂದ ಪ್ರತ್ಯೇಕ ತಮ್ಮನ್ನ ತಾವು ಐಸೋಲೇಟ್ ಮಾಡ್ಕೊಳ್ತಿರ್ತಾರೆ, ಪ್ರತ್ಯೇಕವಾಗ್ತಿರ್ತಾರೆ, ಒಂಟಿಯಾಗಿರುವಂತ ಪ್ರಯತ್ನ ಮಾಡ್ತಿರ್ತಾರೆ. ದಿನನಿತ್ಯದ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಒಂದು ಸಮಯದಲ್ಲಿ ಅವರು ಎಂಜಾಯ್ ಮಾಡ್ತಾ ಇರುವಂತಹ ಇವೆಂಟ್ಗಳಾಗಿರ್ಬೋದು, ಅಥವಾ ಎಂಜಾಯ್ ಮಾಡ್ತಾ ಇರುವಂತಹ ಸಾಂಗ್ ಗಳನ್ನು ಕೇಳ್ತಾ ಇದ್ರು ಕೂಡ ಅವುಗಳ ಕಡೆಗೆ ಯಾವುದು ಕೂಡ ಗಮನ ಇರಲ್ಲ, ಸ್ಪಂದನೆ ಅನ್ನೋದು ಇರೋದಿಲ್ಲ. ಸೊ ಕೆಲವೊಂದ್ಸಲ ಈ ಡಿಪ್ರೆಷನ್ಗೆ ಕಾರಣ ಏನಂತಂದ್ರೆ, ಜೆನೆಟಿಕ್ ಆಗಿನೂ ಕೂಡ, ವಂಶಾವಳಿಯಿಂದನೂ ಕೂಡ ಇದು ಬರುತ್ತೆ. ಅಪ್ಪ ಅಮ್ಮನ್ಗೆ ಏನಾದ್ರೂ ಡಿಪ್ರೆಷನ್ ಇತ್ತು ಅಂತಂದ್ರೆ ಅದೇ ಜೆನೆಟಿಕ್ ಆಗಿ ಏನಾಗುತ್ತೆ, ಮಕ್ಕಳಿಗೆ ಬರುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಈ ರೀತಿ
ಹಲವಾರು ಕಾರಣಗಳಿದಾವೆ. ಇದರ ಲಕ್ಷಣಗಳು ಕೂಡ ಅನೇಕ ಬಾರಿ ಇದಾವೆ. ಅವರ ವ್ಯವಹಾರದಲ್ಲಿ, ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಿರುತ್ತೆ. ಸೊ ಒಂದೊಂದ್ಸಲ ತುಂಬಾ ಖುಷಿಯಾಗಿರ್ತಾರೆ, ಒಂದೊಂದ್ಸಲ ತುಂಬಾ ದುಃಖಿ ಆಗ್ಬಿಡ್ತಾರೆ. ಸೊ ಈ ರೀತಿ ಮೂಡ್ ಸ್ವಿಂಗ್ ಆಗ್ತಿರುತ್ತೆ. ಈ ರೀತಿ ಅವರ ಲಕ್ಷಣಗಳು ಇರ್ತವೆ. ಸೊ ಅವರು ಮಾಡುವಂತ ದಿನನಿತ್ಯ ಕೆಲಸದಲ್ಲಿ ಕೂಡ ಅವುಗಳನ್ನ ನಾವು ಭಾರಿತನ ಅನುಭವ ಮಾಡ್ತಾರೆ. ಚಟುವಟಿಕೆಗಳಲ್ಲಿ ಕೂಡ ಯಾವುದರಲ್ಲಿ ಭಾಗವಹಿಸುವುದಿಲ್ಲ, ತಮ್ಮನ್ನು ತಾವು ಹಿಂದೆ ಸರಿಸ್ಕೊಳ್ತಾ ಇರ್ತಾರೆ. ಈ ರೀತಿ ಖಿನ್ನತೆಯ ಡಿಪ್ರೆಷನ್ ಲಕ್ಷಣಗಳು ಇದಾವೆ. ಸೊ ಹಾಗಿದ್ರೆ ಈ ಡಿಪ್ರೆಷನ್ ಅನ್ನೋ ಪ್ರಯಾಣ ಯಾವ ರೀತಿ ಪ್ರಾರಂಭ ಆಗುತ್ತೆ? ಇದು ಡಿಪ್ರೆಷನ್ ಅನ್ನೋದು ಒಂದು ದಿನದಲ್ಲಿ ಆಗುವಂತದ್ದಲ್ಲ. ಮೊಟ್ಟ ಮೊದಲಿಗೆ ಡಿಪ್ರೆಷನ್ ಅಂದ್ರೆ ಇದೇನು ಯಾವುದೇ ರೋಗ ಅಲ್ಲ. ಇದು ಒಂದು ಮನಸ್ಥಿತಿಯ ಅಸ್ವಸ್ಥತೆ ಆಗಿದೆ. ಇದನ್ನ ನಾವು ಸರಿಯಾಗಿ ನಿಭಾಯಿಸಿದ್ವಿ, ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇದರಿಂದ ಸಂಪೂರ್ಣವಾಗಿ ಬೇಗನೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಇದು ಯಾವುದೇ ರೋಗ ಅಲ್ಲ, ಇದೊಂದು ಮನಸ್ಸಿನ ಅಸ್ವಸ್ಥತೆಯಾಗಿದೆ. ಡಿಪ್ರೆಷನ್ ಇದೆ ಅಂತ ಯಾರಿಗಾದ್ರೂ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಇನ್ನೂ ಕೆಲವೊಂದ್ಸಲ ಏನ್ ಅರ್ಥ ಮಾಡ್ಕೊಳ್ತಾರೆ, ಅಯ್ಯೋ ನಾವು ದುರ್ಬಲರಂತ ಇನ್ನೊಬ್ರು ಅನ್ಕೊಳ್ತಾರೆ, ನಾವು ವೀಕ್ ಅಂತ ಅನ್ಕೊಳ್ತಾರೆ. ಸೊ ಅವ್ರಿಗೆ ಡಿಪ್ರೆಷನ್ ಕಾಡ್ತಾ ಇದ್ರು ಕೂಡ ಇನ್ನೊಬ್ರೊಂದಿಗೆ ನಾವು ಹೇಳ್ಕೊಳ್ತಿಲ್ಲ. ಸೊ ಡಿಪ್ರೆಷನ್ ಅಂತಂದ್ರೆ ಇದು ದುರ್ಬಲತೆ ಅಂತಲ್ಲ, ಆ ಸಮಯದಲ್ಲಿ ನಮ್ಮ ಮನಸ್ಸು ಸ್ವಲ್ಪ ವೀಕ್ ಆಗಿದೆ, ಪರಿಸ್ಥಿತಿಗಳು ನಮ್ಮ ಮೇಲೆ ಏನ್ ಮಾಡ್ತಾ ಇದಾವೆ, ಓವರ್ ಪವರ್ ಮಾಡ್ತಾ ಇದಾವೆ, ಪರಿಸ್ಥಿತಿಗಳು ನಮ್ಗೆ ದೊಡ್ಡದಾಗಿ ಅನಿಸ್ತಾ ಇದಾವೆ, ನಮ್ಗೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ, ಅದಕ್ಕೆ ನಿರಾಶೆಗೊಳಗಾಗಿದೀವಿ ಅಂತ ಅರ್ಥ ಅಷ್ಟೇನೆ. ಹಾಗಿದ್ರೆ ಪ್ರಯಾಣ ಶುರು ಆಯ್ತು ಡಿಪ್ರೆಷನ್ ಅನ್ನೋದು. ಸೊ ನಮ್ಮ ಜೀವನದಲ್ಲಿ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ಸ್, ಏರು ಇಳುವು ಆಗ್ತಿರ್ತವೆ. ಏನೋ ಒಂದು ಸನ್ನಿವೇಶ, ಘಟನೆ ನಡೆಯುತ್ತೆ. ಅದು ವ್ಯವಹಾರದಲ್ಲಿ ನಷ್ಟ ಆದ್ರೂ ಆಗಿರ್ಬೋದು, ಪ್ರಿಯವಾದ ವ್ಯಕ್ತಿ ನಮ್ಮಿಂದ ದೂರ ಆದ್ರೂ ಆಗಿರ್ಬೋದು, ಅಥವಾ ಕೆಲಸ ಮಾಡ್ಬೇಕಾದ್ರೆ ಕಿರುಕುಳ ತುಂಬಾ ಆಗ್ತಿರ್ಬೋದು, ಅಥವಾ ಸೊ ನನ್ಗೇನೆ ಸ್ವಲ್ಪ ನನ್ನ ಒಳಗಡೆನೆ ಕಲಿಯುವಂತ ಸಂಸ್ಕಾರ ಅಥವಾ ಅಪ್ಸ್ಕಿಲ್ಲಿಂಗ್ ಏನ್ ಮಾಡ್ಬೇಕಾಗಿದೆ ಅದ್ರಲ್ಲಿ ನಾನು ಸ್ಲೋ ಆಗಿದ್ದೀನಿ, ಏನೋ ಒಂದು ರೀಸನ್ ಇದೆ, ಅದರಿಂದ ನೋವಾಗ್ತಾ ಇರುತ್ತೆ. ಸೊ ಈ ನೋವಾದಾಗ ನಾನು ಅದ್ರ ಕಡೆ ಗಮನ ಕೊಟ್ಟು ಸರಿಯಾಗಿ ಅದನ್ನ ನಿಭಾಯಿಸ್ಲಿಲ್ಲ ಅಂತಂದ್ರೆ, ಇದಾದ್ಮೇಲೆ ಮತ್ತೆ ಅನೇಕ ಈ ರೀತಿಯ ನಕಾರಾತ್ಮಕ ಘಟನೆಗಳು ಘಟಿಸ್ತಾ ಇದಾವೆ, ಸನ್ನಿವೇಶಗಳು ಬರ್ತಾ ಇದಾವೆ ಅಂತಂದ್ರೆ ಪದೇ ಪದೇ ನೋವು, ಅಸಮಾಧಾನ, ಬೇಜಾರ, ದುಃಖ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಒರಿಜಿನಲ್ ಗುಣಗಳೇನಿದಾವಲ್ವಾ, ಸಂತೋಷವಾಗಿರೋದು, ಖುಷಿಯಾಗಿರೋದು, ನೆಮ್ಮದಿಯಿಂದ ಇರೋದು, ಶಾಂತಿಯಿಂದ ಇರೋದು, ಉಮಂಗ ಉತ್ಸಾಹದಲ್ಲಿರೋದು, ಈ ಗುಣಗಳಿಂದ ನಾವೇನಾಗ್ತೀವಿ, ಡಿಸ್ಕನೆಕ್ಟ್ ಆಗ್ತಾ ಹೋಗ್ತೇವೆ. ಪದೇ ಪದೇ ನೋವು, ಅಸಮಾಧಾನ, ದುಃಖ ಇಂಥ ಅನುಭವಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ವಿಚಾರಧಾರೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಥಿಂಕಿಂಗ್ ಪ್ರಾಸೆಸ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಪರಿಸ್ಥಿತಿ ಹಿಂಗೆ ಬಿಡು, ಇದರಿಂದ ಯಾವತ್ತೂ ನಾವು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ, ನನ್ನಿಂದ ಇದು ಆಗೋದೇ ಇಲ್ಲ ಬಿಡು, ಪದೇ ಪದೇ ನಾನು ಫೇಲ್ ಆಗ್ತಾ ಇರ್ತೇನೆ, ಅಥವಾ ಇವ್ರು ಹಿಂಗೆ ಬಿಡು, ಅದು ಹಂಗೆ ಬಿಡು ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಪರಿಸ್ಥಿತಿ ಬಂತು, ನೆಗೆಟಿವ್ ಆಗಿ ಫೀಲ್ ಮಾಡಿದ್ವಿ, ಆ ನೆಗೆಟಿವಿಟಿ ಸ್ವಲ್ಪ ದಿನದೊಳಗೂ ಕಂಟಿನ್ಯೂ ಆಯ್ತು, ಅವಾಗ ನಾವು ಅದರ ಕಡೆ ಗಮನ ಕೊಡ್ಲಿಲ್ಲ, ಅದೇನಾಯ್ತು, ಇವಾಗ ನೆಗೆಟಿವ್ ಥಾಟ್ ಪ್ರಾಸೆಸ್ ಶುರು ಆಯ್ತು, ನಕಾರಾತ್ಮಕ ವಿಚಾರ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ, ಎಲ್ಲದರ ಬಗ್ಗೆನೂ ಒಂದು ನೆಗೆಟಿವ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಹಂತದಲ್ಲಿ ನಾವು ಗಮನ ಕೊಡ್ಲಿಲ್ಲ ಅಂತಂದ್ರೆ ಇದೇನ್ ಮಾಡುತ್ತೆ, ನಮ್ಮ ಬಿಹೇವಿಯರ್ ಅಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಸೊ ನಾವೇನ್ ಮಾಡ್ತೇವೆ, ಎಲ್ಲರಿಂದ ನಮ್ಮನ್ನ ನಾವು ಪ್ರತ್ಯೇಕಗೊಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಅಥವಾ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕಿರಿಕಿರಿಯನ್ನ ಉಂಟು ಮಾಡ್ಕೊಳ್ತೇವೆ, ಅಥವಾ ಕೋಪ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ, ಅಥವಾ ನಮ್ದೇ ಆಗಿರುವಂತ ಒಂದು ಜಡ್ಜ್ಮೆಂಟ್ ಅನ್ನ ಹೇಳಲಿಕ್ಕೆ ಶುರು ಮಾಡ್ತೇವೆ. ಸೊ ಈ ರೀತಿ ನಮ್ಮ ಬಿಹೇವಿಯರ್ ಅಲ್ಲಿ ಮೊದಲು ನಾವು ಬಹಳ ಶಾಂತವಾಗಿದ್ವಿ, ಬಹಳ ತಾಳ್ಮೆಯಿಂದ ಇರ್ತಾ ಇದ್ವಿ, ಆದ್ರೆ ಇವಾಗ ಆ ತಾಳ್ಮೆ, ಶಾಂತಿ ಅನ್ನೋದು ಮರೆ ಆಗ್ತಾ ಇದೆ. ನೆಗೆಟಿವ್ ಆಗಿ ನಾವು ಅಗ್ರೆಸಿವ್ ಆಗಿ ವ್ಯವಹಾರದಲ್ಲಿ ಬರ್ತಾ ಇದೆ. ಎಲ್ಲರಿಂದ ನಮ್ಮನ್ನ ನಾವ್ ಏನ್ ಮಾಡ್ತಾ ಇದೀವಿ, ಪ್ರತ್ಯೇಕಗೊಳಿಸ್ತಾ ಇದ್ವಿ. ಸೊ ಒಂದಾನೊಂದು ಕಾಲದಲ್ಲಿ ಒಂದು ಹಾಡಿಗೆ ನಾವು ಬಹಳ ಖುಷಿ ಪಡ್ತಾ ಇದ್ವಿ, ಅದ್ರ ಜೊತೆ ನಾವು ಕೂಡ ಹಾಡ್ತಾ ಇದ್ವಿ. ಇವತ್ತು ಆ ಹಾಡು ಇದ್ರು ಕೂಡ ಆ ಹಾಡಿಗೆ ನಾವು ಏನು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ವ್ಯವಹಾರದಲ್ಲಿ, ಬಿಹೇವಿಯರ್ ಅಲ್ಲಿ ಬದಲಾವಣೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೇಳ್ತಿರ್ತಾರೆ ನೋಡಿ, ನಾನು ಮೊದ್ಲು ತುಂಬಾ ಶಾಂತವಾಗಿರ್ತಿದ್ದೆ, ಬಹಳ ಎಲ್ಲದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಆದ್ರೆ ಇವಾಗ ಏನಾಗಿದೆ ಗೊತ್ತಿಲ್ಲ, ಚಿಕ್ಕ ಪುಟ್ಟ ವಿಷಯಗಳಿಗೂ ನನ್ಗೆ ಬೇಜಾರಾಗುತ್ತೆ, ಕೋಪ ಬಂದ್ಬಿಡುತ್ತೆ, ಅಥವಾ ನಾನು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ಬಿಡ್ತೇನೆ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತಂದ್ರೆ ಈ ರೀತಿ ಏನೋ ಒಂದು ಘಟನೆಗಳು ಘಟಿಸಿರ್ತಿರ್ತವೆ, ಅವಾಗ ನಾವು ಅದ್ರ ಕಡೆ ಗಮನ ಕೊಟ್ಟಿರಲ್ಲ, ಮನಸ್ಸಿನ ಕಡೆ ಗಮನ ಕೊಟ್ಟಿರಲ್ಲ. ಇದು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಈ ಹಂತದಲ್ಲಿ ಕೂಡ ನಮ್ಮನ್ನ ನಾವು ಏನು ಚೆಕ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡುವಂತ, ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ ಅಂತಂದ್ರೆ ಇದು ಮುಂದುವರಿಯುತ್ತೆ. ಏನಾಗುತ್ತೆ, ಶಾರೀರಿಕ ರೂಪದಲ್ಲಿ, ರೋಗಗಳ ರೂಪದಲ್ಲಿ ಇದು ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ವರ್ತಮಾನ ಸಮಯದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳು, ಸೊ ಏನು ಮನೋದೈಹಿಕ ರೋಗಗಳು ಜಾಸ್ತಿ ಆಗ್ತಾ ಇದಾವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಮನಸ್ಸಿನಲ್ಲಿರುವಂತಹ ಒತ್ತಡ, ಅಥವಾ ಮನಸ್ಸಿನಲ್ಲಿರುವಂತಹ ಈ ಖಿನ್ನತೆ ಇರ್ಬೋದು, ಅಥವಾ ಯಾವುದೋ ಒಂದು ಟ್ರೋಮಾ ಅಥವಾ ನೋವಿನ ಏನು ಘಟನೆಗಳು ನಮ್ಗೆ ನೆನಪಿದಾವೆ. ಆ ಸ್ಮೃತಿಯಿಂದ ಏನಾಗ್ತಾ ಇದೆ, ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ನೋವನ್ನ ಅನುಭವಿಸ್ತಾ, ದುಃಖವನ್ನ ಪಡ್ತಾ ರೋಗಗಳು ಉತ್ಪತ್ತಿ ಆಗ್ತಾ ಇದಾವೆ ಶರೀರದಲ್ಲಿ. ಸದಾ ಆಯಾಸ ಆಗ್ತಿರೋದು, ಅಥವಾ ಏನು ಅಲ್ಲಿ ಇಲ್ಲಿ ನೋವುಗಳು ಶರೀರದಲ್ಲಿ ಹೋಗಿ ತೋರಿಸಿದ್ರೆ ಎಲ್ಲಾ ರಿಪೋರ್ಟ್ಸ್ ಏನಿದೆ ಕ್ಲಿಯರ್ ಆಗಿದಾವೆ, ಯಾವ್ದು ರೀಸನ್ನೇ ಇಲ್ಲ, ಆದ್ರೂ ಶರೀರದಲ್ಲಿ ಆರಾಮದ ಅನುಭವ ಆಗ್ತಾ ಇಲ್ಲ. ಸೊ ಯಾವಾಗ್ಲೂ ಕೂಡ ಸುಸ್ತಾಗ್ತಿರೋದು, ನಿದ್ರೆ ಬರ್ದೇ ಇರೋದು, ನಿದ್ರಾಹೀನತೆಯಿಂದ ಬಳಲ್ತಾ ಇರೋದು, ತೂಕದಲ್ಲಿ ವ್ಯತ್ಯಾಸ, ಅಥವಾ ಸೊ BP ಆಗಿರ್ಬೋದು, ಅಥವಾ ಜೀವನ ಶೈಲಿ ರಿಲೇಟೆಡ್ ಏನಾದ್ರೂ ಕಾಯಿಲೆಗಳಿದೆ ಅಲ್ವಾ, ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಇಂತಹ ಡಿಸೀಸ್ಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ.
ಸೊ ಇಂತಹ ಸಂದರ್ಭದಲ್ಲಿ ಕೂಡ ಲೈಫ್ ಸ್ಟೈಲ್ ಬದಲಾವಣೆಯಿಂದ ಈ ಒತ್ತಡ ನಿರ್ವಹಿಸ್ತಾ ಇರೋದ್ರಿಂದ ಬರ್ತಾ ಇರುವಂತಹ ಕಾಯಿಲೆಗಳು ಬಂದಾಗ್ಲೂ ಕೂಡ ನಾವು ನಮ್ಮ ಮನಸ್ಸಿನ ಕಡೆ ಗಮನ ಹರಿಸ್ತಾ ಇಲ್ಲ, ಅಥವಾ ಇವುಗಳಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಈ ಡಿಪ್ರೆಷನ್ ಅನ್ನೋದು ಇನ್ನೂ ಮುಂದುವರಿತಾ ಹೋಗುತ್ತೆ, ಆಳವಾಗಿ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ನಿರಾಶೆ, ಹತಾಶೆ ಅಥವಾ ಜೀವನದಲ್ಲಿ ಈ ಎಂಟಿತನ ಅನ್ನೋದು ಇನ್ನೂ ಗಾಢವಾಗಿ ಹೋಗುತ್ತೆ. ಸೊ ಅವಾಗ ಏನ್ ಅನ್ಸುತ್ತೆ, ಯಾಕೆ ಈ ಜೀವನ ಇಲ್ಲ, ಏನ್ ಬರೀ ಕಷ್ಟ ಪಡ್ಲಿಕ್ಕೆ ನಾವ್ ಇಲ್ಲಿ ಬಂದಿದೀವ, ಒಂದಾದ್ಮೇಲೆ ಒಂದು ಪರಿಸ್ಥಿತಿನ ಬರ್ತಾವಲ್ವಾ, ಸಾಕು ಇದಕ್ಕಿಂತ ನಾವ್ ಇಲ್ದೇ ಇರೋದು ಎಷ್ಟು ಚೆನ್ನಾಗಿರುತ್ತಲ್ವಾ, ಇಂಥ ವಿಚಾರಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಹಂತದಲ್ಲಿ ಕೂಡ ನಾನು ನನ್ನ ಮಿತ್ರ ಸಂಬಂಧಿಗಳು ಅಥವಾ ಆಪ್ತರ ಜೊತೆ ಮಾತಾಡ್ಲಿಲ್ಲ, ನಂಗೆ ಇಂಥ ಎಲ್ಲಾ ಭಾವನೆಗಳು ಅನಿಸ್ತಾ ಇದಾವೆ, ನನ್ಗೆ ಯಾಕೋ ಚೆನ್ನಾಗಿ ಅನಿಸ್ತಾ ಇಲ್ಲ, ಉಮಂಗ ಉತ್ಸಾಹನೇ ಇಲ್ಲ ಅಂತ ನಾನು ಇವಾಗ್ಲೂ ಓಪನ್ ಅಪ್ ಆಗಿ ಮಾತಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಸೂಸೈಡಲ್ ಟೆಂಡೆನ್ಸೀಸ್, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು ಬರ್ಲಿಕ್ಕೆ ಶುರು ಆಗ್ತವೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಇಡೀ ಜಗತ್ತಿನಲ್ಲಿ 30 ಕೋಟಿಗೂ ಅಧಿಕ ಜನರು ಈ ಡಿಪ್ರೆಷನ್ ಇಂದ ಬಳಲ್ತಾ ಇದ್ದಾರೆ. ಅದರಲ್ಲಿ 30% ಜನರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಟೆಂಪ್ಟ್ ಮಾಡ್ತಾರೆ. ಆ 30% ಅಲ್ಲಿ 15% ಜನರು ಸಕ್ಸಸ್ ಕೂಡ ಆಗ್ತಾರೆ. ಸೊ ಅದಕ್ಕೋಸ್ಕರ ಈ ಖಿನ್ನತೆ ಅನ್ನೋದು ಇದು ಸಾಮಾನ್ಯವಾದದ್ದಲ್ಲ. ಇದನ್ನ ಗಮನಿಸ್ಲಿಲ್ಲ ಅಂತಂದ್ರೆ ನಮ್ಮ ಜೀವನವನ್ನ ಇದೇನ್ ಮಾಡುತ್ತೆ, ಬಲಿ ತೆಗೆದುಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಇಂಥ ಏನಾದ್ರೂ ಆಲೋಚನೆಗಳು ಬರ್ತಾ ಇದಾವೆ ಅಂತಂದ್ರೆ ಅವಶ್ಯವಾಗಿ ನಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೆ, ಮಿತ್ರ ಸಂಬಂಧಿಗಳು ಅಥವಾ ಪ್ರೊಫೆಷನಲ್ ಹತ್ರ ಮಾತಾಡ್ಬೇಕಾದದ್ದು ಅವಶ್ಯಕವಾಗಿದೆ. ಈ ಹಂತದಲ್ಲಿ ನಾವು ಗಮನ ಕೊಡ್ಲಿಲ್ಲ, ಸುಮ್ನೆ ಇದ್ಬಿಟ್ವಿ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಪ್ಲಾನಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಬರೀ ಸುಸೈಡಲ್ ಟೆಂಡೆನ್ಸೀಸ್, ಆತ್ಮಹತ್ಯೆ ವಿಚಾರಗಳು ಬರ್ತಾ ಇದಾವೆ. ನೆಕ್ಸ್ಟ್ ಹಂತ ಏನಾಗುತ್ತೆ, ಪ್ಲಾನಿಂಗ್ ಮಾಡ್ಲಿಕ್ಕೆ. ಸರಿ, ಯಾವ ರೀತಿ ಸಾಯೋದು, ಹಾಗಿದ್ರೆ ನೇಣು ಹಾಕಿಕೊಂಡು ಸಾಯೋದಾ, ಅಥವಾ ನದಿಗೆ ಹಾರಿಬಿಟ್ಟು ಸಾಯೋದಾ, ಅಥವಾ ರೈಲಿನ ಕೆಳಗಡೆ ತಲೆಯನ್ನು ಕೊಡೋದಾ, ಈ ರೀತಿ ವಿಚಾರಗಳು ಅಥವಾ ಪ್ಲಾನಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಹಂತದಲ್ಲಿ ನಮ್ಮ ಸುತ್ತಮುತ್ತ ಇದ್ದವರು, ಪರಿವಾರದವರು ಅಥವಾ ನಾವೇ ಸ್ವಯಂನ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ಒಂದ್ಸಲ ಪ್ರಯತ್ನನೂ ಕೂಡ ಮಾಡ್ತಾರೆ. ಅದರಲ್ಲಿ ಕೆಲವರು ಸಕ್ಸಸ್ ಕೂಡ ಆಗ್ತಾರೆ, ಕೆಲವರು ಫೇಲ್ಯೂರ್ ಕೂಡ ಆಗ್ತಾರೆ. ಈ ರೀತಿ ಸಾಮಾನ್ಯ ಹಂತದಿಂದ ಈ ಡಿಪ್ರೆಷನ್ ಏನ್ ಮಾಡ್ತಾ ಇದೆ, ಹೆಜ್ಜೆ ಹೆಜ್ಜೆ ಮುಂದುವರಿತಾ ಇಂಟೆನ್ಸ್ ಆಗ್ತಾ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಇದು ಎಂಪವರ್ ಮಾಡ್ತಾ ಇದೆ. ಪರಿಸ್ಥಿತಿಗಳು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದಾವೆ, ನಮ್ಗೆ ಇನ್ನಿದ್ರಿಂದ ಹೊರಗಡೆ ಬರ್ಲಿಕ್ಕೆ ಮಾರ್ಗನೇ ಇಲ್ಲ ಅನ್ನುವಷ್ಟು ದೊಡ್ಡದಾಗಿ ಕಾಣಿಸಿ ನಾವು ಜೀವನದಲ್ಲಿ ಗಿವ್ ಅಪ್ ಮಾಡ್ತೇವೆ. ಸೊ ಅದರಿಂದ ಈ ಡಿಪ್ರೆಷನ್ ಅನ್ನೋದನ್ನ ನಾವು ಗಮನಿಸ್ಬಿಟ್ಟು ಇದನ್ನ ಆರಂಭಿಕ ಹಂತದಲ್ಲೇನೆ ಯಾವಾಗ ನಾವು ಅದನ್ನ ಗುರುತಿಸ್ತೇವೆ ಆವಾಗ ಇದರಿಂದ ಹೊರಗಡೆ ಬರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಇನ್ನೊಬ್ರಿಗೂ ಕೂಡ ಸಹಾಯವನ್ನ ನಾವು ಮಾಡ್ಬೇಕಾಗಿದೆ. ಹಾಗಿದ್ರೆ ಏನ್ ಮಾಡ್ಬೇಕು, ನನ್ನನ್ನು ನಾನು ಹೇಗೆ ಗುರುತಿಸ್ಕೊಳ್ಬೇಕು, ಅಥವಾ ನನ್ನ ಸುತ್ತಮುತ್ತ ನನ್ನ ಪರಿವಾರದವ್ರಿಗೂ ಕೂಡ ಏನಾದ್ರೂ ಇವರು ಡಿಪ್ರೆಷನ್ ಒಳಗಾಗ್ತಾ ಇದಾರೆ ಅಂತ ನಾನು ಹೇಗೆ ಗುರುತಿಸ್ಬೇಕು, ಹೇಗೆ ಸಹಾಯ ಮಾಡ್ಬೇಕು ಅವ್ರಿಗೆ. ಮೊದಲನೇದಾಗಿ ಸ್ವಯಂವನ್ನ ನಾವು ಗಮನಿಸ್ಬೇಕಾಗಿದೆ. ಸ್ವಯಂನ ಮನಸ್ಸಿನ ಮೇಲೆ ಒಂದು ಗಮನ ಇರ್ಬೇಕು. ನೋಡಿ, ಮನೇಲಿ ಒಂದು ಚಿಕ್ಕ ಮಗು ಇದೆ ಅಂತಂದ್ರೆ ಆ ಪರಿವಾರದವ್ರದ್ದು ಎಲ್ರದ್ದು ಕೂಡ ಒಂದು ಜವಾಬ್ದಾರಿ ಇದೆ. ಅಪ್ಪ ಅಮ್ಮಂದಂತೂ ಇದ್ದೇ ಇದೆ, ಪರಿವಾರದವ್ರದ್ದು ಎಲ್ರದ್ದು ಕೂಡ ಜವಾಬ್ದಾರಿ ಇದೆ. ಆ ಮಗುವಿನ ಕಡೆ ಒಂದು ಗಮನ ಇರುತ್ತೆ. ಚಿಕ್ಕ ಮಗು ಅಲ್ವಾ, ಸೊ ಅದಕ್ಕೆ ಅಂತ ಯಾವುದೇ ವಸ್ತುಗಳನ್ನ ಓಪನ್ ಆಗಿ ಇಡಬಾರ್ದು ಅಥವಾ ಕೆಳಗಡೆ ಇಡಬಾರ್ದು. ಯಾಕಂದ್ರೆ ಚಿಕ್ಕ ಮಗು ಯಾವಾಗ್ಲಾದ್ರೂ ಬಂದು ಅದನ್ನ ಮುಟ್ಬೋದು ಅಥವಾ ಅದನ್ನ ಕುಡಿಬಹುದು ಅಥವಾ ತಿನ್ಬೋದು ಅಂತ ಒಂದು ಗಮನ ಇರುತ್ತೆ ಅಲ್ವಾ. ಅಪ್ಪ ಅಮ್ಮ ಯಾವಾಗ್ಲೂ ಕೂಡ ಅವರೆಲ್ಲಾ ಜವಾಬ್ದಾರಿನೂ ನಿರ್ವಹಿಸ್ತಿರ್ತಾರೆ, ಮನೆ ಕೆಲಸ ಮಾಡ್ತಾರೆ, ಜವಾಬ್ದಾರಿ ನಿರ್ವಹಿಸ್ತಾ ಇದ್ರೆ, ಆದ್ರೂ ಒಂದು ಗಮನ ಏನಿದೆ ಮಗುವಿನ ಕಡೆ ಇದೆ. ಹಾಗೇನೆ ನಮ್ಮ ಮನಸ್ಸನ್ನೋದು ಕೂಡ ನಮ್ಮ ಚಿಕ್ಕ ಮಗು ಆಗಿದೆ. ಸೊ ಸದಾ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ. ಏನು ಯೋಚನೆ ಬರ್ತಾ ಇದೆ ನನ್ನ ಮನಸ್ಸಲ್ಲಿ, ಏನು ಹಿಂದೆ ಕಳೆದು ಹೋಗಿರೋ ಯಾವ್ದಾದ್ರು ಟ್ರೋಮಾ ಬಗ್ಗೆ, ಆಘಾತದ ಬಗ್ಗೆ ನನ್ಗೆ ಪದೇ ಪದೇ ನೆನಪಾಗಿ ನೋವಾಗ್ತಾ ಇದೆಯಾ, ಅಥವಾ ನಿನ್ನೆ ನಡೆದ್ರು ಯಾವುದೋ ಒಂದು ಅಪಮಾನ, ನಿಂದನೆ ಬಗ್ಗೆ ನನ್ಗೆ ಬೇಸರ ಆಗ್ತಿದ್ಯಾ, ಅಥವಾ ಇನ್ನೊಬ್ಬ ವ್ಯಕ್ತಿಯ ಕ್ರಿಟಿಸಿಸಮ್, ಟೀಕೆ ನನ್ನ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರ್ತಾ ಇದೆಯಾ, ಅಥವಾ ನಾನು ಇಷ್ಟ ಪಡ್ತಿರೋ ವಸ್ತು ನನಗೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಜೀವನದಲ್ಲಿ ನಿರಾಶೆ ಉಂಟಾಗ್ತಾ ಇದೆಯಾ, ಅಥವಾ ಅನ್ಕೊಂಡಿದ್ದು ನಾನು ಸಾಧಿಸ್ಲಿಕ್ಕೆ ಆಗ್ಲಿಲ್ವಲ್ಲ, ನನ್ನ ರಿಸಲ್ಟ್ ನಾನು ಅನ್ಕೊಂಡಿದ್ದು ಡ್ರೀಮ್ಗೆ ಅದು ಮ್ಯಾಚ್ ಆಗ್ಲಿಲ್ವಲ್ಲ, ಏನಾಗ್ತಾ ಇದೆ. ಸೊ ಬೇಜಾರಂತ ಆಗುತ್ತೆ, ಆದ್ರೆ ಈ ಬೇಸರ ಎಷ್ಟು ದಿನ ಕಂಟಿನ್ಯೂ ಆಗ್ತಿದೆ. ಸ್ವಯಂನ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ. ಮನಸ್ಸಿನ ಬಗ್ಗೆ ಯಾವಾಗ ಗಮನ ಕೊಡ್ತೀವಲ್ವಾ ಅವಾಗ ಗುರುತಿಸ್ತೀವಿ ನಾವು. ತುಂಬಾ ದಿನದಿಂದ ನನಗೆ ಬೇಸರದಲ್ಲಿದ್ದೇನೆ, ಯಾವ್ದ್ರಲ್ಲಿ ಉಮಂಗ ಉತ್ಸಾಹ ನನಗೆ ಬರ್ತಾ ಇಲ್ಲ, ಯಾವಾಗ್ಲೂ ಒಂದು ಎಂಟಿನೆಸ್ ಕಾಡ್ತಾ ಇದೆ ಅಂತಂದ್ರೆ ಸಮಸ್ಯೆನ ಮೊದಲು ಗುರುತಿಸ್ಬೇಕಾಗಿದೆ. ಹೌದು, ನನ್ಗೆ ಈ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋದು ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಸಮಸ್ಯೆನ ನಾವು ಐಡೆಂಟಿಫೈ ಮಾಡ್ತೇವೆ, ಸ್ವೀಕಾರ ಮಾಡ್ತೀವಲ್ವಾ, ಸ್ವೀಕಾರ ಮಾಡೋದ್ರಲ್ಲಿ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ನಾನು ಡಿಪ್ರೆಷನ್ ಅಂತ ಅನ್ಕೊಂಡ್ಬಿಟ್ರೆ ನಾನು ವೀಕ್ ಆಗ್ಬಿಟ್ಟಿದ್ದೀನಿ ಅಂತ ಅರ್ಥನಾ, ಅಥವಾ ಇನ್ನೊಬ್ರು ನನಗೆ ಕಾಮೆಂಟ್ ಮಾಡ್ತಾರೆ ಅಂತ ಅರ್ಥನಾ, ಆ ರೀತಿ ಏನು ಯೋಚನೆ ಮಾಡೋದು ಬೇಡ. ಮೊದಲು ನಮ್ಮಲ್ಲಿ ಸಮಸ್ಯೆ ಇದೆಯಾ ನಾವು ಗುರುತಿಸಿದ್ವಿ ಅಂತಂದ್ರೆ ಎರಡನೇ ಹಂತದಲ್ಲಿ ನಾವು ನಮ್ಮ ಆಪ್ತರು, ಯಾರ ಮೇಲೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಅವ್ರು ನನಗೆ ಸಲಹೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ, ಅಥವಾ ಪ್ರೊಫೆಷನಲ್ ಹತ್ರನೇ ಯಾರು ಕೌನ್ಸಿಲರ್ಸ್ ಇರ್ತಾರೆ ಅಥವಾ ಸೈಕೋಥೆರಪಿಸ್ಟ್ ಇರ್ತಾರೆ, ಪ್ರೊಫೆಷನಲ್ ಆಗಿ ಅವರು ಅದರಲ್ಲಿ ತರಬೇತಿಯನ್ನ ಹೊಂದಿರ್ತಾರೆ, ಅಂತವ್ರ ಹತ್ರ ಹೋಗಿ ನಾವು ಮುಕ್ತವಾಗಿ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂಡ್ವಿ, ಈ ತರ ವಿಚಾರಗಳು ಬರ್ತಾ ಇದಾವೆ, ನಂಗೆ ಹೇಗಿದ್ರಿಂದ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ಸಹಾಯವನ್ನ ಪಡೆದ್ವಿ ಅಂತಂದ್ರೆ
ಅವಶ್ಯವಾಗಿ ನಮ್ಗೆ ಇಂಥ ತಂತ್ರಗಳನ್ನ ಟೆಕ್ನಿಕ್ಗಳನ್ನ ಅವ್ರು ಹೇಳ್ಕೊಡ್ತಾರೆ. ನಾವು ಆ ನಕಾರಾತ್ಮಕ ವಿಚಾರಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನು ಏನ್ ಮಾಡ್ಬೋದು ಅಂತಂದ್ರೆ, ಸೊ ನಾವು ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿದ್ವಿ, ಮುಕ್ತವಾಗಿ ಇನ್ನೊಬ್ರ ಹತ್ರ ಮಾತಾಡಿದ್ವಿ. ಮುಂದೆ ಸೆಲ್ಫ್ ಅವೇರ್ನೆಸ್, ನಾನು ಯಾರಾಗಿದ್ದೇನೆ, ಈ ಜೀವನ ಅಂದ್ರೆ ಏನು, ನಾವೆಲ್ಲ ಯಾಕೆ ಇಲ್ಲಿ ಬಂದಿದ್ದೇವೆ, ಈ ನೋವು ಅಂದ್ರೆ ಏನು, ದುಃಖ ಅಂದ್ರೆ ಏನಕ್ಕೋಸ್ಕರ ಬರ್ತಾ ಇದೆ, ಸ್ವಲ್ಪ ಸ್ವಯಂನ ಬಗ್ಗೆ, ಸ್ವಯಂನ ಪ್ರಯಾಣದ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ವಿ. ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಸೊ ಈ ಅರಿವು ನಮ್ಮಲ್ಲಿ ಮೂಡ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ ಮಾತ್ರ ನಮ್ಗೆ ಸಹಾಯ ಮಾಡುತ್ತೆ. ನಾವು ಯಾರು ವಾಸ್ತವದಲ್ಲಿ, ಎಲ್ಲಿಂದ ಬಂದಿದ್ದೇವೆ, ನಾವು ಈ ಜೀವನದ ಪ್ರಯಾಣ ಏನಾಗಿದೆ, ಇಲ್ಲಿ ನಾವು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋ ಸ್ಪಷ್ಟ ನಿಲುವನ್ನ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಏನ್ ಮಾಡುತ್ತೆ, ಅರಿವು ಮೂಡಿಸುತ್ತೆ. ಆದ್ರಿಂದ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನದ ಕಡೆ ನಾವು ಗಮನ ಕೊಟ್ವಿ, ಅದನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಸೆಲ್ಫ್ ಅವೇರ್ನೆಸ್ ನಮ್ಗೆ ಗೊತ್ತಾಗುತ್ತೆ. ನಾಲ್ಕನೇದಾಗಿ, ಪಾಸಿಟಿವ್ ಆಗಿರುವಂತಹ, ಸಕಾರಾತ್ಮಕವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ನಮ್ಮ ಸಮಯವನ್ನ ನಾವು ಕಳಿಬೇಕಾಗುತ್ತೆ. ನಮ್ಗೆ ಯಾರು ಸಹಯೋಗ ನೀಡ್ತಾರೆ, ಸಹಾಯ ಮಾಡ್ತಾರೆ, ನಮ್ಮನ್ನ ನಾವು ಹೇಗಿದ್ದೀವಿ ಹಾಗೆ ನಮ್ಮನ್ನ ಯಾರು ಸ್ವೀಕಾರ ಮಾಡ್ತಾರೆ, ನಮ್ಮ ಬೆಂಬಲಕ್ಕೆ ಯಾರು ಇರ್ತಾರೆ, ಅವರುಗಳ ಜೊತೆ ನಾವು ನಮ್ಮ ಕಂಪ್ನಿಯನ್ನು ಇಟ್ಕೊಳ್ಬೇಕು, ಅವ್ರ ಜೊತೆ ನಮ್ಮ ಸಮಯವನ್ನ ಕಳಿಬೇಕು. ಅಂತ ವ್ಯಕ್ತಿಗಳ ಜೊತೆ ನಾವು ಅಂತ ವ್ಯಕ್ತಿಗಳನ್ನ ನಮ್ಮ ಸುತ್ತುವರಿಯುವ ಹಾಗೆ ನಾವು ಇರ್ಬೇಕಾಗಿದೆ. ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ ಮುಕ್ತವಾಗಿ ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಅನುಭವದಿಂದ ನಾವು ಕಲಿತೀವಿ, ನಮ್ಮ ಮನಸ್ಥಿತಿಯಿಂದ ಇರುವಂತಹ ಮನಸ್ಸಿನ ಬಲಹೀನತೆಯಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅಂತಂದ್ರೆ ಸಕಾರಾತ್ಮಕವಾದ ಬೆಂಬಲ ನೀಡುವಂತಹ ವ್ಯಕ್ತಿಗಳ ಜೊತೆಗೆ ನಮ್ಮನ್ನ ನಾವು ಇರಿಸ್ಕೊಳ್ಬೇಕಾಗಿದೆ. ಸೊ ಮುಂದಿನ ಅಂತ ಇನ್ನು ಏನ್ ಮಾಡ್ಬೋದು ಅಂತಂದ್ರೆ, ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಸೊ ಸರಿಯಾದ ನಿದ್ರೆ ಮಾಡ್ಬೇಕಾಗಿದೆ. ಆಹಾರವನ್ನ, ಶರೀರಕ್ಕೆ ಏನ್ ಬೇಕು ಏನ್ ಬೇಡ ನಮ್ಗೆಲ್ರಿಗೂ ಜ್ಞಾನ ಇದೆ. ಸ್ವಲ್ಪ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾ ಒಳ್ಳೆ ರೀತಿಯಲ್ಲಿ ಲೈಫ್ ಸ್ಟೈಲ್ ಅನ್ನ, ಸರಿಯಾದ ಆಹಾರವನ್ನ, ಸ್ವಯಂನ ಆರೈಕೆಯನ್ನ, ಎಕ್ಸರ್ಸೈಸ್, ವ್ಯಾಯಾಮವನ್ನ ಮಾಡೋದ್ರಿಂದನು, ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂತಹ ವ್ಯಾಯಾಮ ಮಾಡೋದ್ರಿಂದ, ಎಕ್ಸರ್ಸೈಸ್ ಮಾಡೋದ್ರಿಂದ ಶರೀರದಲ್ಲಿ ಎಂಡಾರ್ಫಿನ್ಸ್ ಅಂತ ಹೇಳ್ಬಿಟ್ಟು ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ಮನಸ್ಸಿನ ಸ್ಥಿತಿಯನ್ನ ಏನ್ ಮಾಡುತ್ತೆ, ಚೆನ್ನಾಗಿಡುತ್ತೆ. ಯಾಕಂದ್ರೆ ಖುಷಿಯ ಹಾರ್ಮೋನ್ಗಳು ಕೂಡ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ, ಸ್ಪೆಸಿಫಿಕ್ ಆಗಿರುವಂತಹ ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ಖುಷಿಯ ಹಾರ್ಮೋನ್ಗಳು ನಮ್ಮಲ್ಲಿ ರಿಲೀಸ್ ಆಗೋದ್ರಿಂದ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ಅದ್ರ ಕಡೆ ಗಮನ ಕೊಟ್ಟು ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಅನ್ನ, ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಂಡ್ವಿ ಅಂತಂದ್ರೆ ಇದರಿಂದನೂ ಕೂಡ ಏನಾಗುತ್ತೆ, ಡಿಪ್ರೆಷನ್ ಇಂದ ನಾವು ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇನ್ನು ಏನ್ ಮಾಡ್ಬೋದು ಅಂತಂದ್ರೆ, ಸೊ ಒಂದು ಮೀನಿಂಗ್ಫುಲ್ ಆಗಿರುವಂತಹ ಆಕ್ಟಿವಿಟಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಡಿಪ್ರೆಷನ್ ಆಯ್ತು ಅಂತಂದ್ರೆ ಏನಾಗ್ತೀವಿ, ನಮ್ಮನ್ನ ನಾವು ಐಸೋಲೇಟ್ ಮಾಡ್ಕೊಳ್ಳಿಕ್ ಪ್ರಾರಂಭ ಮಾಡ್ತೀವಿ, ಪ್ರತ್ಯೇಕಗೊಳಿಸ್ಲಿಕ್ಕೆ. ಸೋಷಿಯಲ್ ಆಕ್ಟಿವಿಟಿಯಿಂದ ಅಥವಾ ಜನರ ಜೊತೆ ಬೆರೆಯೋದ್ರಿಂದ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ಇದೆಲ್ಲ ಮೊದಲು ಮಾಡ್ತಾ ಇದ್ವಿ, ಆಮೇಲೆ ಇದೆಲ್ಲ ಬೇಡ ಅಂತ ನಿಲ್ಲಿಸ್ಬಿಡ್ತೀವಿ, ಒಂಟಿಯಾಗಿ ಒಂದು ಸ್ಥಳದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೇವೆ. ಸೊ ಏನ್ ಮಾಡ್ಬೇಕಾಗಿದೆ, ಇವಾಗ ಒಂದು ಮೀನಿಂಗ್ಫುಲ್ ಆಗಿರುವಂತಹ ಆಕ್ಟಿವಿಟಿ, ಅದು ವಾಲಂಟಿಯರ್ ಆಗಿ ಯಾವ್ದಾದ್ರು ಸಮಾಜಮುಖಿ ಸೇವೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಾದ್ರೂ ಆಗಿರ್ಬೋದು. ಎಷ್ಟೊಂದು ಕಮ್ಯುನಿಟೀಸ್ ಎಲ್ಲ ಇರ್ತಾವಲ್ವಾ, ಇವಾಗೊಮ್ಮೆ ಕೆಲವೊಂದು ಇವೆಂಟ್ ಗಳನ್ನ ಹಮ್ಮಿಕೊಂಡಿರ್ತಾರೆ. ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು, ಅಥವಾ ಅನಾಥಾಶ್ರಮಕ್ಕೆ ಹೋಗೋದು, ಅಥವಾ ಅಲ್ಲಿ ಮಕ್ಕಳಿಗೆ ಇರುವಂತಹ ಒಂದಿನ ಟ್ರೈನಿಂಗ್, ಏನಾದ್ರೂ ಎಜುಕೇಶನ್ ಕೊಡುವಂತದ್ದು, ಅಥವಾ ಅಲ್ಲಿ ಹೋಗಿ ಕ್ಲೀನ್ ಮಾಡುವಂತದ್ದು, ಅಥವಾ ಅವ್ರ ಜೊತೆ ಸಮಯ ಕಳೆಯುವಂಥದ್ದು, ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯುವಂಥದ್ದು, ಈ ತರ ವಾಲಂಟರಿ ಆಗಿ ಮಾಡುವಂತಹ ಸೇವೆಗಳಲ್ಲಿ ಎಲ್ಲಿದ್ದಾವೆ ಗುರುತಿಸ್ಬಿಟ್ಟು ಅಂತ ಆಕ್ಟಿವಿಟಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದ ಉದ್ದೇಶ, ಜೀವನದ ನಿಜವಾದ ಖುಷಿ, ಜೀವನ ಅಂತಂದ್ರೆ ಏನು ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಆ ಅನುಭವನೇ ಭಿನ್ನ ಆಗಿರುತ್ತೆ. ಸೊ ಆಮೇಲೆ ನಮ್ಮೆಲ್ಲರಲ್ಲಿ ಕೂಡ ಒಂದು ಪ್ಯಾಷನ್ ಇದೆ, ಒಂದು ಆಸಕ್ತಿ ಅನ್ನೋದಿದೆ. ನಾವೆಲ್ಲರೂ ಕೂಡ ಅದನ್ನ ಅನುಭವ ಮಾಡ್ತೇವೆ, ಇಷ್ಟಪಡ್ತೇವೆ. ಸೊ ಅಂತ ಯಾವ್ದಾದ್ರು ನಮ್ಮಲ್ಲಿರುವಂತಹ ಆ ಇಚ್ಛೆ ಅಥವಾ ಡಿಸೈರ್ ಅಥವಾ ಆಸಕ್ತಿಯನ್ನ ನಾವು ಗುರುತಿಸ್ಬಿಟ್ಟು, ಅದು ಯಾವ್ದಾದ್ರು ಮ್ಯೂಸಿಕ್ ಕಲಿಯೋದಾದ್ರೂ ಆಗಿರ್ಬೋದು, ಅಥವಾ ನೃತ್ಯಗಳನ್ನ ನಮ್ಗೆ ಇಷ್ಟ ಆಗಿರೋ ಡ್ಯಾನ್ಸ್ ಅನ್ನ ಕಲಿಯೋದಾದ್ರೂ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಕಲಿಯೋದಾದ್ರೂ ಆಗಿರ್ಬೋದು. ಈ ರೀತಿ ಒಳ್ಳೆ ನಮ್ಗಿರುವಂತ ಪ್ಯಾಷನ್ ಗಳಲ್ಲಿ ನಾವು ತೊಡಗಿಕೊಂಡ್ವಿ ಅಂತಂದ್ರೆ ಈ ಡಿಪ್ರೆಷನ್ ಇಂದ ಬರ್ಲಿಕ್ಕೂ ಕೂಡ, ನಮ್ಗೆ ಹೊರಗಡೆ ಬರ್ಲಿಕ್ಕೂ ಇವೆಲ್ಲಾನು ಕೂಡ ಏನ್ ಮಾಡ್ತವೆ, ಸಹಾಯ ಮಾಡ್ತವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಿಯಾರಿಟಿ ಜೀವನದಲ್ಲಿ ನಾವು ಯಾವ್ದಕ್ಕೋಸ್ಕರ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಎಷ್ಟೋ ಜನರು ಹೇಳ್ತಾರಲ್ವಾ, ಜೀವನದಲ್ಲಿ ಸ್ವಲ್ಪ ಹಣಕಾಸು ಕಡಿಮೆ ಇದ್ರೂ ಪರವಾಗಿಲ್ಲಪ್ಪ, ನೆಮ್ಮದಿಯಿಂದ ಜೀವನ ನಡೆಸ್ಬೇಕು ಅಂತ ಹೇಳ್ಬಿಟ್ಟು, ಖುಷಿಯಿಂದ ಇರ್ಬೇಕು, ಇದ್ದವ್ರ ಜೊತೆ ಸಂಬಂಧಗಳು ಚೆನ್ನಾಗಿರ್ಬೇಕು, ಸ್ವಲ್ಪ ಸೌಕರ್ಯಗಳು ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ನಮ್ಮ ನಿಜವಾದ ಸಂಸ್ಕಾರ ಸ್ವರೂಪ ಅಂತಂದ್ರೆ ಖುಷಿ, ಆನಂದ, ನೆಮ್ಮದಿ ಅನ್ನೋದಾಗಿದೆ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಕೂಡ, ಎಷ್ಟೇ ಸಾಧನೆ ಮಾಡಿದ್ರು, ಯಶಸ್ಸು ಗಳಿಸಿದ್ರು ಕೂಡ ಇವುಗಳೊಂದಿಗೆ ನಾವು ಜರ್ನಿಯನ್ನ ಪ್ರಯಾಣ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಪ್ರಿಯಾರಿಟಿ ಯಾವ್ದಕ್ಕೋಸ್ಕರ ನಾನು ಕೊಡ್ತಾ ಇದ್ದೇನೆ, ಸ್ವಯಂನಿಂದ ಪ್ರಿಯಾರಿಟಿ ಸ್ಟಾರ್ಟ್ ಆಗ್ಬೇಕಾಗಿದೆ. ಮೊದಲು ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸ್ವಯಂನ ಆರೈಕೆ ಮಾಡ್ಕೊಳ್ಬೇಕಾಗಿದೆ. ಇದು ಯಾವುದೇ ಸ್ವಾರ್ಥನೂ ಅಲ್ಲ, ಇದು ಲಕ್ಸರಿನೂ ಅಲ್ಲ. ಸ್ವಯಂನ ಬಗ್ಗೆ ಕೇರ್ ಮಾಡಿದ್ರೆ ಇನ್ನೊಬ್ರು ಏನ್ ಅನ್ಕೊಳ್ತಾರೋ, ಎಷ್ಟು ಸ್ವಾರ್ಥಿ ಅನ್ಕೊಳ್ತಾರೋ, ಆ ರೀತಿ ಏನು ಅಲ್ಲ ಇದು. ನೀವು ಒಳಗಡೆಯಿಂದ ಖುಷಿಯಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ, ನೀವು ಶಕ್ತಿಶಾಲಿ ಆಗಿದ್ದೀರಾ ಅಂತಂದ್ರೆ
ಇನ್ನೊಬ್ಬರಲ್ಲಿ ನೀವು ಶಕ್ತಿ ತುಂಬೋದು, ಇನ್ನೊಬ್ಬರಿಗೆ ಖುಷಿಯನ್ನ ನೀಡ್ಬೋದು, ಇನ್ನೊಬ್ಬರ ಆರೈಕೆಯನ್ನ ನೀವು ಮಾಡ್ಬೋದು. ಅದಕ್ಕೋಸ್ಕರ ದಿನಾಲು ಕೂಡ ನಿಮ್ಗೋಸ್ಕರ 24 ಗಂಟೆಗಳಲ್ಲಿ ಸ್ವಲ್ಪ ಸಮಯ ನಿಮ್ಗೋಸ್ಕರ ಕಳೆಯುವಂಥದ್ದು, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಸಮಯ ಕೊಡುವಂಥದ್ದು, ನಿಮ್ಮನ್ನು ನೀವು ಎನರ್ಜೈಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು, ನಿಮ್ಗೋಸ್ಕರ ಸ್ವಲ್ಪ ಸಮಯವನ್ನ ಪ್ರಿಯಾರಿಟಿ ನಿಮ್ಗೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಸ್ವಯಂ ಚಾರ್ಜ್ ಮಾಡ್ಕೊಳ್ಳುವಂತಹ ಮೆಡಿಟೇಷನ್ ಅಭ್ಯಾಸಗಳ ಮೂಲಕ ಅಥವಾ ಎಕ್ಸರ್ಸೈಸ್ ಮಾಡೋದ್ರ ಮೂಲಕ ಸ್ವಲ್ಪ ಸಮಯ ನಿಮ್ಗೆ ಕೊಟ್ರಿ ಅಂತಂದ್ರೆ ಸೊ ಪ್ರಿಯಾರಿಟಿ ನಿಮ್ಗೆ ಇರ್ಲಿ, ಸೆಲ್ಫ್ ಕೇರ್ ನಿಮ್ಗೆ ಇರ್ಲಿ. ಎರಡನೇ ಪ್ರಿಯಾರಿಟಿ ಪರಿವಾರ. ಸೊ ನಿಮ್ಮ ಪರಿವಾರದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ನೀವು ಆರೋಗ್ಯವಾಗಿದ್ದೀರಾ ಅಂತಂದ್ರೆ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ವಾ ಅಲ್ಲಿ 100% ನಿಮ್ಮ ಸಾಮರ್ಥ್ಯದೊಂದಿಗೆ ನೀವು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಭಲೆ ನಿಮ್ಮ ಹತ್ರ ಸ್ಕಿಲ್ಸ್ ಇರ್ಬೋದು, ಟೆಕ್ನಿಕ್ಸ್ ಇರ್ಬೋದು, ಎಲ್ಲ ಇದೆ, ನಾಲೆಜ್ ಇದೆ, ಆದ್ರೆ ಪರಿವಾರದಲ್ಲಿ ಒಂದು ಏನೋ ಸಮಸ್ಯೆ ಇದೆ ಅಥವಾ ನಿಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಥವಾ ನಿಮ್ಮ ಆರೋಗ್ಯದಲ್ಲೇ ಏರುಪೇರು ಇದೆ ಅಂತಂದ್ರೆ ನೀವಲ್ಲಿ 100% ಸಾಮರ್ಥ್ಯದೊಂದಿಗೆ ಕೆಲಸ ಮಾಡೋದಕ್ಕಾಗಿ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮೊದಲು ಸ್ವಯಂನ ಬಗ್ಗೆ ಕಾಳಜಿ ವಹಿಸಿ, ಪ್ರಿಯಾರಿಟಿ ಸ್ವಯಂನ ಆರೈಕೆಗಾಗಿರ್ಲಿ. ಎರಡನೇದು ಪರಿವಾರದವ್ರಿಗೋಸ್ಕರ ಸೊ ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡಿ ಅವರ ಏನೋ ಪರ್ಸೆಪ್ಷನ್, ಅವರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಳುವಂತ ಮಾತುಗಳನ್ನ ಕೇಳಿ ಅವ್ರಿಗೂ ಸಹಯೋಗ ನೀಡಿ. ಸೊ ಎರಡನೇದಾಗಿ ಪರಿವಾರಕ್ಕೆ ಸಮಯವನ್ನ ಕೊಡಿ. ಮೂರನೇ ಪ್ರಿಯಾರಿಟಿ ನಿಮ್ಮ ಕೆಲಸದ ಬಗ್ಗೆ. ಇವೆರಡು ಸರಿಯಾಗಿದ್ವು ಫೌಂಡೇಶನ್ ಅಂತಂದ್ರೆ ನೀವು 100% ಆಗಿ ನಿಮ್ಮ ಕೆಲಸವನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಇದಾದ್ಮೇಲೆ ಉಳಿದಿದ್ದೆಲ್ಲದೂ ಕೂಡ ಜೀವನದಲ್ಲಿ ಪ್ರಿಯಾರಿಟಿ ಇದೆ. ಈ ರೀತಿ ನೀವು ಪ್ರಿಯಾರಿಟಿ ಕೊಟ್ರಿ ಅಂತಂದ್ರೆ ಯಾವಾಗ್ಲೂ ಕೂಡ ಜೀವನದಲ್ಲಿ ಖುಷಿ ಆಗಿರ್ತೀರಾ. ಇಂಥ ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ಘಟನೆಗಳು ಸೊ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆಮೇಲೆ ಲಾಸ್ಟ್ಗೆ ತುಂಬಾ ಪವರ್ಫುಲ್ ಆಗಿರುವಂತದ್ದು ಇದು ಕೃತಜ್ಞತೆಯ ಅಭ್ಯಾಸ, ಗ್ರಾಟಿಟ್ಯೂಡ್ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತ ಅಭ್ಯಾಸ ಮಾಡೋದು. ಈ ಕೃತಜ್ಞತೆಯ ಅಭ್ಯಾಸ ಇದೆಯಲ್ವಾ, ಧನ್ಯವಾದದ ಭಾವನೆ ಇದೆಯಲ್ವಾ, ಇದು ಕೇವಲ ನಿಮ್ಮ ಮನಸ್ಸನ್ನ ಶಕ್ತಿಶಾಲಿಗೊಳಿಸೋದು ಅಷ್ಟೇ ಅಲ್ಲ, ಸೊ ಶಾರೀರಿಕ ಲೆವೆಲ್ ಅಲ್ಲಿ ಕೂಡ, ನಿಮ್ಮ ಬ್ರೈನ್ ಲೆವೆಲ್ ಅಲ್ಲಿ ಕೂಡ ಇದು ಬದಲಾವಣೆಯನ್ನ ತರುತ್ತೆ. ಸೊ ಕೃತಜ್ಞತೆ ಅನ್ನೋದು ನಿಮ್ ಜೀವನದಲ್ಲಿ ನೀವೇನ್ ಹೊಂದಿದಿರಲ್ವಾ ಅದ್ರ ಮೇಲೆ ಗಮನ ಹರಿಸ್ಲಿಕ್ಕೆ ಇದು ನಿಮ್ಗೆ ಸಹಾಯ ಮಾಡುತ್ತೆ. ಏನಿಲ್ಲ ಅನ್ನೋದಕ್ಕಿಂತ ಜೀವನದಲ್ಲಿ ಏನ್ ಅಪರಿಮಿತವಾಗಿದೆಯಲ್ವಾ, ಎಷ್ಟೋ ಜನರ ಹತ್ರ ನನ್ನ ಜೀವನದಲ್ಲಿ ಇದ್ದಿದ್ದು ಇಲ್ವೇ ಇಲ್ಲ, ಅದಕ್ಕೋಸ್ಕರ ಅವ್ರು ಇನ್ನೂ ಕನಸು ಕಾಣ್ತಾ ಇದ್ದಾರೆ. ಈ ಜಗತ್ತಿನ ಸುಂದರತೆಯನ್ನ ನೋಡೋದಕ್ಕಾಗಿ ಈ ಕಣ್ಗಳಿದಾವೆ, ನಮ್ಗೆ ಎಲ್ಲವನ್ನ ಕೇಳೋದಕ್ಕಾಗಿ ಈ ಕಿವಿಗಳಿದಾವೆ. ಸೊ ನಾವು ಸ್ವಂತ ವಿಚಾರ ಮಾಡ್ತಾ ಇದೀವಿ, ಮನಸ್ಸು ಕೆಲಸ ಮಾಡ್ತಾ ಇದೆ, ಬುದ್ಧಿ ಸರಿಯಾದ ನಿರ್ಣಯ ಮಾಡ್ತಾ ಇದೆ, ಸುಂದರವಾದ ಶರೀರ ಸಿಕ್ಕಿದೆ ಅಥವಾ ಇನ್ನೊಬ್ಬರ ಜೊತೆ ನಾವು ಇಂಟ್ರಾಕ್ಟ್ ಆಗ್ತಾ ಇದೀವಿ, ಸಂಬಂಧಗಳಿದಾವೆ, ಏನೆಲ್ಲ ಇದೆಯಲ್ಲ ಜೀವನದಲ್ಲಿ. ಅದಕ್ಕೋಸ್ಕರ ಕೃತಜ್ಞತೆ. ಸೊ ಇನ್ ನಮ್ ಜೊತೆ ಇರೋರ್ಗೂ ಕೃತಜ್ಞತೆ, ಈ ಪ್ರಕೃತಿಗೂ ಕೂಡ ಕೃತಜ್ಞತೆ. ನೋಡಿ, ಪ್ರತಿನಿತ್ಯ ಈ ಪ್ರಕೃತಿ ನಮ್ಗೋಸ್ಕರ ಎಷ್ಟೊಂದು ಪರಿಶ್ರಮ ಪಡ್ತಾ ಇದೆ, ನಮ್ಗೆ ಆಹಾರ ನೀಡೋದಕ್ಕಾಗಿ. ಒಂದು ಹಣ್ಣು ತಯಾರಾಗ್ಬೇಕಾದ್ರೂ ಇಡೀ ಪ್ರಕೃತಿ ವರ್ಕ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ ಎಷ್ಟೋ ದಿನಗಳ ಕಾಲ. ಸೊ ನಮ್ಗೋಸ್ಕರ ಪ್ರತಿನಿತ್ಯ ಇಷ್ಟೊಂದೆಲ್ಲ ಶ್ರಮಿಸ್ತಾ ಇದಾವಲ್ವಾ, ಇವುಗಳಿಗಾಗಿ ನಾವು ದಿನಾಲು ಕೃತಜ್ಞತೆ. ದಿನಾಲು ಕೂಡ ಒಂದು ಹೊಸ ದಿನ ನನ್ಗೋಸ್ಕರ ಬರ್ತಾ ಇದೆಯಲ್ಲ, ಎಷ್ಟೋ ಜನರಿಗೆ ಮಲಗದವ್ರು ಹೇಳಲಿಕ್ಕೆ ಅವಕಾಶನೇ ಇರೋದಿಲ್ಲ ಅಲ್ವಾ. ಆದ್ರೂ ನಾವು ಹೊಸ ದಿನವನ್ನ ಪ್ರಾರಂಭ ಮಾಡ್ತಿದೀವಲ್ಲ, ಈ ಹೊಸ ದಿನಕ್ಕೆ ಕೃತಜ್ಞತೆ, ಈ ಶರೀರಕ್ಕೆ ಕೃತಜ್ಞತೆ, ನನ್ನ ಜೊತೆ ಇರೋ ಸಂಬಂಧಗಳಿಗೆ ಕೃತಜ್ಞತೆ, ನನ್ನ ಮನಸ್ಸಿಗೆ ಕೃತಜ್ಞತೆ, ಈ ಪ್ರಕೃತಿ ಕೃತಜ್ಞತೆ, ಆ ಭಗವಂತನಿಗೆ ಕೃತಜ್ಞತೆ. ಸೊ ಎಲ್ಲವನ್ನ ಮಾಡ್ತಾ ಸ್ವಯಂ ನಾವು ಹೇಗಿದ್ದೇವೆ ಹಾಗೆ ಸ್ವಯಂನ ಸ್ವೀಕಾರ ಮಾಡಿದ್ವಿ ಅಂತಂದ್ರೆ, ಎಷ್ಟೋ ಜನರಿಗೆ ಸ್ವಯಂ ಹೇಗಿದ್ದೀನಲ್ವಾ ಅದು ಸ್ವೀಕಾರನೇ ಇರೋದಿಲ್ಲ. ಅವ್ರ ಬಣ್ಣದ ಬಗ್ಗೆ ಆಗಿರ್ಬೋದು, ಅವ್ರ ರೂಪದ ಬಗ್ಗೆ ಆಗಿರ್ಬೋದು, ಅಥವಾ ಅವರಲ್ಲಿರುವಂತಹ ಕಲೆ ಅಥವಾ ಗುಣಗಳ ಬಗ್ಗೆ ಆಗಿರ್ಬೋದು, ಪರಿವಾರದ ಬಗ್ಗೆ ಆಗಿರ್ಬೋದು, ಸ್ಥಳಗಳ ಬಗ್ಗೆ ಆಗಿರ್ಬೋದು, ಸ್ಟೇಟಸ್ ಬಗ್ಗೆ ಆಗಿರ್ಬೋದು, ಕಂಪ್ಲೇಂಟ್ಸ್ ಇರ್ತಾವೆ. ಸೊ ಮೊದಲು ಸ್ವೀಕಾರ ಮಾಡ್ಬೇಕಾಗಿದೆ, ನಾವು ಹೇಗಿದ್ದೇವೆ ಹಾಗೆ ನಮ್ಮನ್ನ ಸ್ವೀಕಾರ ಮಾಡ್ಬೇಕಾಗಿದೆ, ಎಲ್ಲಿದ್ದೇವೆ ಹಾಗೆ ಅದನ್ನ ಸ್ವೀಕಾರ ಮಾಡ್ಬೇಕಾಗಿದೆ. ರೂಪ ಆಗಿರ್ಬೋದು ಅಥವಾ ನಮ್ಮಲ್ಲಿರೋ ಸ್ಟ್ರೆಂತ್ ಆಗಿರ್ಬೋದು, ಕಲೆಗಳಾಗಿರ್ಬೋದು, ನಾವು ಮೊದಲು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಅವುಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳಿಕ್ಕೆ ಒಂದು ಅವಕಾಶ, ಒಂದು ಬಾಗಿಲು ಓಪನ್ ಆಗುತ್ತೆ. ಇಲ್ಲೇ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅಂತಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಸೊ ಎಲ್ಲವನ್ನ ಏನ್ ಪಡೆದಿದ್ದೇವೆ ಅದು ನಮ್ಮದೇ ಆದ ಪರಿಶ್ರಮದ ಫಲ ಆಗಿದೆ. ಇವಾಗ ನಾನು ಇನ್ನೂ ಪರಿಶ್ರಮ ಪಟ್ಬಿಟ್ಟು ಇನ್ನು ನಾವು ಫಲವನ್ನ ಪಡಿಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ಕೆಲವೊಂದ್ರ ಮೇಲೆ ನಮ್ಗೆ ನಿಯಂತ್ರಣ ಇರೋದಿಲ್ಲ. ಅದನ್ನ ನಾವು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಸೊ ಅದನ್ನ ಸ್ವೀಕಾರ ಮಾಡಿದಷ್ಟು ಅಲ್ಲಿ ಎನರ್ಜಿ ಏನಾಗುತ್ತೆ, ಹಗುರ ಆಗುತ್ತೆ. ಅದನ್ನ ಸ್ವೀಕಾರ ಮಾಡಿದಷ್ಟು ನಾವು ಒಪ್ಪಿಕೊಳ್ತೇವೆ, ಜೀವನದಲ್ಲಿ ಮುಂದೆ ಹೋಗ್ತೇವೆ. ಸೊ ಆದ್ರಿಂದ ನಾವು ಯಾರಾಗಿದ್ದೇವೆ ಅದನ್ನ ನಮ್ಮನ್ನ ನಾವು ಹಾಗೆ ಸ್ವೀಕಾರ ಮಾಡೋದನ್ನ, ನಮ್ಮ ಬಣ್ಣದ ಬಗ್ಗೆ ಆಗಿರ್ಬೋದು, ರೂಪದ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೇ ಸ್ಟೇಟಸ್ ಬಗ್ಗೆ ಆಗಿರ್ಬೋದು, ಮೊದಲು ಅದನ್ನ ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸ್ವಯಂನ ಆರೈಕೆ ಮಾಡ್ಕೊಳ್ತಾ, ಸೊ ಪರಿವಾರಕ್ಕೂ ಪ್ರಿಯಾರಿಟಿ ಕೊಡ್ತಾ, ಕೆಲಸವನ್ನ ಸರಿಯಾಗಿ ನಿರ್ವಹಿಸ್ತಾ, ಈ ತರ ದುಃಖ ನೋವು ಅಂದಾಗ ಸ್ವಲ್ಪ ಮನಸ್ಸಿನ ಕಡೆ ಗಮನ ಕೊಡ್ತಾ, ಆತ್ಮಾವಲೋಕನ ಮಾಡ್ಕೊಳ್ತಾ, ಈ ಸ್ಪಿರಿಚುವಲ್ ಸ್ಟಡಿಯಿಂದ ಸೆಲ್ಫ್ ಅವೇರ್ ಕ್ರಿಯೇಟ್ ಮಾಡ್ಕೊಳ್ತಾ, ಕೃತಜ್ಞತೆ ಅಂತ ಅಭ್ಯಾಸಗಳನ್ನ ಮಾಡ್ತಾ, ಸಕಾರಾತ್ಮಕತೆಯ ಅಭ್ಯಾಸವನ್ನ ಮಾಡ್ತಾ, ಸದಾ ಮನಸ್ಸನ್ನ ಹಗುರವಾಗಿಟ್ಕೊಂಡ್ವಿ, ಖುಷಿಯಲ್ಲಿರುವಂತಹ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ಈ ಡಿಪ್ರೆಷನ್ ಅಂತ ಈ ಬಲಹೀನ ಮನಸ್ಥಿತಿ ಇದೆಯಲ್ಲ, ಒಂದು ಮನಸ್ಥಿತಿ ಅಸ್ವಸ್ಥತೆ ಇದೆಯಲ್ವಾ, ಇದು ಯಾವತ್ತೂ ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ. ಅಥವಾ ಇದೇನಾದ್ರೂ ಇತ್ತು ಅಂತಂದ್ರೆ ಇದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಒಂದೇ ಒಂದು ಮುಖ್ಯವಾದ ಸೂಚನೆ, ಒಂದ್ ವೇಳೆ ಏನಾದ್ರೂ ನಾವು ಆಲ್ರೆಡಿ ಡಿಪ್ರೆಷನ್ ಅಲ್ಲಿ ಇದ್ದೇವೆ,
ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ, ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದೀವಿ, ಸರಿ ಆಯ್ತು ನಾನು ಇನ್ಮೇಲಿಂದ ಮೆಡಿಟೇಷನ್ ಮಾಡ್ತೀನಿ, ಇದೆಲ್ಲ ಟ್ಯಾಬ್ಲೆಟ್ ನಿಲ್ಲಿಸ್ಬಿಡೋದಾ ಅಂತ ಈ ರೀತಿ ಏನಾದ್ರೂ ಪ್ರಶ್ನೆ ಬಂದ್ರೆ ಆ ರೀತಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಿಮ್ಮ ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನೋದು ಯಾವ ಹಂತದಲ್ಲಿದೆ ಅಂತ ಹೇಳ್ಬಿಟ್ಟು ವೈದ್ಯರಿಗೆ ಮಾತ್ರ ಗೊತ್ತಿರುತ್ತೆ. ಇದೆಲ್ಲವನ್ನ ನೀವು ಫಾಲೋ ಮಾಡಿ, ಮೆಡಿಟೇಷನ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಆಪ್ತರೊಂದಿಗೆ ಮಾತನಾಡಿ ಅಥವಾ ಸಕಾರಾತ್ಮಕವಾದ ಆಧ್ಯಾತ್ಮಿಕ ಜ್ಞಾನವನ್ನ ಅಭ್ಯಾಸ ಮಾಡಿ, ಆದ್ರೆ ಅದರ ಜೊತೆಗೆ ನಿಮ್ಮ ಟ್ರೀಟ್ಮೆಂಟ್ ಏನ್ ನಡೀತಾ ಇದೆ ಅದನ್ನ ಮುಂದುವರಿಸಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಆರೈಕೆ ಆಂತರಿಕವಾದ ಹೀಲಿಂಗ್ ಏನಾಗುತ್ತೆ ಇನ್ನೂ ಫಾಸ್ಟ್ ಆಗುತ್ತೆ. ಈ ರೀತಿ ಸ್ವಯಂನ ಬಗ್ಗೆ ಗಮನ ಹರಿಸ್ತಾ ನಿಮ್ಮಲ್ಲಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ, ನಮಗೂ ಕೂಡ ಈ ರೀತಿ ಏನಾದ್ರೂ ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನೋದೇನಾದ್ರೂ ಕಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಆ ರೀತಿ ಏನಾದ್ರೂ ಗುಣಲಕ್ಷಣ ಕಾಣಿಸಿದ್ವು ಅಂತಂದ್ರೆ ಸೊ ಆಪ್ತರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ ಸಲಹೆಯನ್ನ ಪಡೀರಿ. ಅಥವಾ ಇದು ತುಂಬಾ ಇಂಟೆನ್ಸ್ ಆಗಿ ತಲುಪಿದೆ ಅಂತ ಅನಿಸಿದೆ, ಈ ಹಂತವನ್ನ ತಲುಪಿದೆ ಅಂತ ಅನಿಸಿದ್ರೆ ಅವಶ್ಯವಾಗಿ ವೈದ್ಯರನ್ನ ಭೇಟಿ ಮಾಡಿ, ಮನೋವೈದ್ಯರಿಂದ ಅವರ ಸಲಹೆಗಳನ್ನ ಪಡೀರಿ. ಅಥವಾ ಅವರು ಯಾವುದೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಅದನ್ನ ಅವಶ್ಯವಾಗಿ ಫಾಲೋ ಮಾಡಿ, ಅದರ ಜೊತೆಗೆ ಧ್ಯಾನ, ಮೆಡಿಟೇಷನ್ ಅಂತ ಅಭ್ಯಾಸಗಳನ್ನ ಮಾಡಿ ಮತ್ತು ಸೆಲ್ಫ್ ಟಾಕ್, ಸೆಲ್ಫ್ ಕೇರ್, ಸೆಲ್ಫ್ ಲವ್ ಗಳನ್ನ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ ಸೊ ಇದರಿಂದ ಏನಾಗುತ್ತೆ, ನೀವು ಆದಷ್ಟು ಬೇಗ ಈ ಡಿಪ್ರೆಷನ್ ಇಂದ ಅಥವಾ ಖಿನ್ನತೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಂದು ನಾರ್ಮಲ್ ಆಗಿರುವಂತಹ ಖುಷಿ, ಆನಂದದಿಂದ ತುಂಬಿರುವಂತಹ, ಉಮಂಗ ಉತ್ಸಾಹದಿಂದ ತುಂಬಿರುವಂತಹ ಆ ಜೀವನವನ್ನ ಮತ್ತೆ ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಗೂ ಕೂಡ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಜಾಸ್ತಿ ಸಮಯದವರೆಗೂ ಬೇಜಾರು, ದುಃಖ, ಅಸಮಾಧಾನದಿಂದ ಈ ಖಿನ್ನತೆಯನ್ನ ನೀವು ಕೂಡ ಯಾವ್ದಾದ್ರು ಹಂತದಲ್ಲಿ ಅನುಭವ ಮಾಡಿದ್ರಿ ಅಂತಂದ್ರೆ ನೀವು ಹೇಗೆ ಇದರಿಂದ ಹೊರಗಡೆ ಬಂದ್ರಿ ಅಂತ ನಿಮ್ಮ ಅನುಭವಗಳನ್ನು ಕೂಡ ನೀವು ಕಾಮೆಂಟ್ ನಲ್ಲಿ ಹಂಚ್ಕೊಳ್ಬಹುದಾಗಿದೆ. ಇನ್ನೊಬ್ಬರಿಗೆ ಅದು ಸಹಾಯ ಮಾಡುತ್ತೆ. ಮತ್ತು ನಿಮ್ಮಲ್ಲಿ ಯಾವ್ದಾದ್ರು ಈ ವಿಷಯದ ಬಗ್ಗೆ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನೀವು ನಮ್ಮೊಂದಿಗೆ ಮಾತನಾಡಲು ಬಯಸ್ತೀರಾ ಅಂತಂದ್ರೆ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.